ಶುಭೋದಯ ವಿದ್ಯಾರ್ಥಿಗಳೇ. ಇಂದು ನಾವು 5ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡ ಇದರಲ್ಲಿ ಸಂತಮ್ಮಣ್ಣ ಎಂಬ ಪದ್ಯವನ್ನು ಗಮನಿಸಿದ್ವಲ್ವಾ. ಈಗ ಅದರ ಪ್ರಶ್ನೋತ್ತರಗಳನ್ನು ಗಮನಿಸೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೂ ಮುಂದೆ ಕಾಣುವಂಥ ಬೆಲ್ ಐಕನನ್ನು ಒತ್ತಿ, ಏಕೆಂದರೆ ನಾವು ಮಾಡುವಂತಹ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ಲಭಿಸುತ್ತದೆ. ಈಗ ಪ್ರಶ್ನೆಗಳು. ಸಂತಮ್ಮಣ್ಣ ಪದ್ಯದ ಪ್ರಶ್ನೋತ್ತರಗಳನ್ನು ಗಮನಿಸುತ್ತಾ ಹೋಗೋಣ. ಒಂದು, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1. ಕಲ್ಯಾಣ ಸೇವೆ ಎಲ್ಲಿತ್ತು? ಉತ್ತರ, ಜೇಬಿನ ಬುಡದಲ್ಲಿತ್ತು. 2. ಸಂತಮ್ಮಣ್ಣನ ಎಡಬಲದಲ್ಲಿ ಏನಿದ್ದವು? ಉತ್ತರ, ಚೆಂಡು ದಾಂಡು ಎಡಬಲದಲ್ಲಿದ್ದವು. 3. ಕಸ್ತೂರಿ ಚಂದ್ರ ಎಲ್ಲಿದೆ? ಉತ್ತರ, ಕಸ್ತೂರಿ ಚಂದ್ರ ಹಣೆಯಲ್ಲಿದೆ. 4. ಸಂತಮ್ಮಣ್ಣ ಮರು ಮಾತಾಡಿದರೆ ಹೇಗಿರುತ್ತದೆ? ಉತ್ತರ, ಸಂತಮ್ಮಣ್ಣ ಮರು ಮಾತಾಡಿದರೆ ಸಿಡಿಲು ಗುಡುಗು ಇರುತ್ತದೆ. 5. ತುಂಟರ ಗುರು ಯಾರು? ಉತ್ತರ, ತುಂಟರ ಗುರು ಸಂತಮ್ಮಣ್ಣ. ಈಗ 2ನೇದು, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. 2ನೇ ಮೇನು. ಅದರಲ್ಲಿ 1ನೇದು ಪ್ರಶ್ನೆ, ಸಂತಮ್ಮಣ್ಣನ ಜೇಬಿನ ಬುಡದಲ್ಲಿ ಏನೇನು ಇದ್ದವು? ಉತ್ತರ, ಸಂತಮ್ಮಣ್ಣನ ಜೇಬಿನ ಬುಡದಲ್ಲಿ ಕಲ್ಯಾಣ ಸೇವೆ, ಪುಟಾಣಿಯ ಪೂರಿ ಮತ್ತು ಗೋಲಿ ಬಳಪ ಇದ್ದವು. 2. ಪಟಾಸು ಪೆಟ್ಲು ಮತ್ತು ಕಾಸಿನ ಸಾಲುಗಳು ಎಲ್ಲಿದ್ದವು? ಉತ್ತರ, ಪಟಾಸು ಪೆಟ್ಲು ಒಳಜೇಬಲ್ಲಿ ಮತ್ತು ಕಾಸಿನ ಸಾಲು ಕಳಜೇಬಲ್ಲಿ ಇದ್ದವು. 3. ಸಂತಮ್ಮಣ್ಣನ ಹಣೆ, ಕಣ್ಣು, ಗಲ್ಲಗಳನ್ನು ಹೇಗೆ ವರ್ಣಿಸಿಕೊಂಡಿವೆ? ಉತ್ತರ, ಸಂತಮ್ಮಣ್ಣನ ಹಣೆಯಲ್ಲಿ ಕಸ್ತೂರಿ ಚಂದ್ರ ಇದೆ. ಸಂಜೆಯ ಶುಕ್ರನ ಹೊಳಪು ಕಣ್ಣಲ್ಲಿದೆ ಮತ್ತು ಗಲ್ಲದ ಮೇಲೆ ಬೆಳದಿಂಗಳು ಇದೆ ಎಂದು ವರ್ಣಿಸಿದ್ದಾರೆ. 4. ನಿಸರ್ಗದ ಯಾವೆಲ್ಲ ಸಂಗತಿಗಳೊಂದಿಗೆ ಸಂತಮ್ಮಣ್ಣನನ್ನು ಹೋಲಿಸಲಾಗಿದೆ? ಉತ್ತರ, ನಿಸರ್ಗದ ಸಂಗತಿಗಳಾದ ಹೂವಿನ ಮುತ್ತು, ಸಿಡಿಲು ಗುಡುಗು, ಆನೆಯ ಕಲ್ಮಳೆ, ಸುಂಟರಗಾಳಿ, ಬೆಳದಿಂಗಳು, ಕಸ್ತೂರಿ ಚಂದ್ರ, ಸಂಜೆ ಶುಕ್ರ ಇವುಗಳೊಂದಿಗೆ ಸಂತಮ್ಮಣ್ಣನನ್ನು ಹೋಲಿಸಲಾಗಿದೆ. ಈಗ 2-3 ವಾಕ್ಯ ಆಯಿತು ವಿದ್ಯಾರ್ಥಿಗಳೇ. ಈಗ ಮುಂದೆ ಭಾಷಾಭ್ಯಾಸ ಇದೆ, ಅದನ್ನು ಗಮನಿಸುತ್ತಾ ಹೋಗೋಣ. ಈ ಬಿಟ್ಟ ಸ್ಥಳಗಳನ್ನು ಕೊಟ್ಟಿರುವ 4 ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 1. ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ ಡ್ಯಾಶ್ ಮೇಲೊಂದಿಷ್ಟು ಪುಟಾಣಿಯ ಪೂರಿ. ಅಲ್ಲೇ ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಆರಿಸಿ ಬರಿಬೇಕು. ಡ್ಯಾಶ್ ಎಡಬಲದಲ್ಲಿ ಬಂದ ಸಂತಮ್ಮಣ್ಣ, ಕಾಸಿನ ಸಾಲು, ಪಟಾಸು ಪೆಟ್ಲು, ಚೆಂಡು ದಾಂಡು, ಗೋಲಿ ಬಳಪ, ಚೆಂಡು ದಾಂಡು. 3. ಸಂಜೆ ಶುಕ್ರ ಡ್ಯಾಶ್ ಬೆಳದಿಂಗಳುಗಳು ಗಲ್ಲದ ಮೇಲೆ, ಹಣೆಯಲ್ಲಿ, ಕಣ್ಣಲ್ಲಿ, ಕೆನ್ನೆಯಲ್ಲಿ, ಬಾಯಲ್ಲಿ, ಕಣ್ಣಲ್ಲಿ. 4. ಬಾರೋ ಬಾರೋ ಡ್ಯಾಶ್ ಮರಿಯೇ, ಸಿಡಿಲಿನ ಸಿಂಹದ ಹುಲಿ ಮುದ್ದಿನ ಸಿಡಿಲಿನ ಮರಿಯೇ. ಭಾಷಾಭ್ಯಾಸ. ಆ ಪಟ್ಟಿಗೆ ಬಾಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಎಡಬಲದಲ್ಲಿ ಚೆಂಡು ದಾಂಡು, ಗೆಜ್ಜೆಯೊಳಗೆ ಬಿದಿರಿನ ಕೊಳಲು, ಗಲ್ಲದ ಮೇಲೆ ಬೆಳದಿಂಗಳು, 3ನೇ ಬಾರಿಗೆ ಆನೆಯ ಕಲ್ಮಳೆ. ಇದು ಬಾಪಟ್ಟಿಯಲ್ಲಿರುವಂತಹ ಆನ್ಸರನ್ನು ನಾವು ಡೈರೆಕ್ಟಾಗಿ ಅದರಲ್ಲಿ ಬರೆದಿದ್ದೇವೆ. ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. 1. ಗೋಲಿ ಬಳಪ. ಮಕ್ಕಳು ಗೋಲಿ ಬಳಪ ಇಷ್ಟಪಡುತ್ತಾರೆ. 2. ಚೆಂಡು ದಾಂಡು. ನಾನು ಗೆಳೆಯರ ಜೊತೆ ಚೆಂಡು ದಾಂಡು ಆಡುತ್ತೇವೆ. 3. ಬೆಳದಿಂಗಳು. ಹುಣ್ಣಿಮೆಯ ದಿನ ಬಹಳ ಬೆಳದಿಂಗಳು ಇರುತ್ತವೆ. 4. ಸುಂಟರಗಾಳಿ. ಬೇಸಿಗೆ ಕಾಲದಲ್ಲಿ ಸುಂಟರಗಾಳಿ ಹೆಚ್ಚಾಗಿ ಇರುತ್ತದೆ. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಆಪೋಸಿಟ್ ಬರಿಬೇಕು. ಎಡ ಬಲ, ಬುಡ ತುದಿ, ಬಂದ ಹೋದ, ಸಣ್ಣ ದೊಡ್ಡ, ಮೇಲೆ ಕೆಳಗೆ, ಒಳ ಹೊರ. ಇಷ್ಟಿದೆ ಭಾಷಾಭ್ಯಾಸ ಸಂತಮ್ಮಣ್ಣ ಪದ್ಯದ್ದು. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಕಿ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.